ನಾನು ಕಮ್ಲಿಯವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ. ರಚನಾ ಹೊರಡೋಣ. ಅಣ್ಣ ನೀ ಹೋಗಿ ಬಾ, ನನಗೊಂದು ಸ್ವಲ್ಪ ಕೆಲಸ ಇದೆ. ಏನಾಯ್ತು ಶಂಭು? ಏನಿಲ್ಲ, ನಿನಗೆ ಕೆಲಸ ಆಯ್ತಾ ರಚನಾ? ಕೆಲಸ ಇದ್ರೂ ನೀನು ನಮ್ಮ ಜೊತೆಗಿದ್ಯಾ? ಪಾಪ ನಿಂಗೆ ಎಷ್ಟು ತೊಂದರೆ ಆಗಿರ್ಬೇಕಲ್ಲೂರಾ? ಅಯ್ಯೋ ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಿದ್ಯಾ? ಹಾಗೇನೂ ಇಲ್ಲ, ನೀವು ಹೋಗಿ ಬನ್ನಿ. ಪುನಪ್ಪ, ಇತ್ತೀಚೆಗೆ ನನ್ನ ಮಗಳಿಗೆ ಪರ್ಸ್ನಲ್ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ನೀವು ಹೋಗಿ ಬನ್ನಿಪ್ಪ. ಅಪ್ಪ ಮತ್ತೆ ಶುರು ಆಯ್ತಾ? ಅದೇನೋ ಸರಿಯಾಗಿ ಅರ್ಥ ಆಗಂಗೆ ಹೇಳಿ ಅಂಕಲ್. ಏನಪ್ಪ ನೀನು ಪರ್ಸನಲ್ ಅಂದರೆ ಅರ್ಥ ಆಗ್ಲಿಲ್ವಾ ನಿನಗೆ? ಏನೋ ಅರ್ಥ ಆಗಂಗೆ ಸರಿಯಾಗಿ ಹೇಳಿ. ಅಯ್ಯೋ ಏನೂ ಇಲ್ಲ ಶಂಭು, ನೀವು ಹೋಗಿ ಬನ್ನಿ. ನೋಡು ಅವ್ರ ಹುಡುಗನ ಬಗ್ಗೆ ಎಲ್ಲಿ ನಾನು ಬಾಯಿ ಬಿಟ್ಬಿಡ್ತೀನೋ ಅಂತ ಹುಡುಗಿಗೆ ಭಯ. ಹುಡುಗನ ನೀನ್ ಯಾಕ ಪ್ರತಿ ಸಲನು ಕರೆಂಟ್ ಹೊಟ್ಟು ಕಾಗೆ ಕರ ಆಡ್ತಿದ್ಯಾ? ಅಲ್ಲ, ಅದು ಅಪ್ಪ ನಾನು ಆಡ್ಕೊಂಡಿದ್ದು ಸಾಕು, ಸ್ವಲ್ಪ ಸುಮ್ಮನೆ ಇರಿ. ಹೌದೌದು, ನಿಮ್ಗಳ ಮಧ್ಯೆ ನಾನು ಯಾಕಪ್ಪ ಕರಡಿ ಥರ? ಅಪ್ಪ ಇದು ಯಾಕೋ ಅತ್ತೆ ಆಯ್ತು ಅಂತ ಅನಿಸ್ತಿಲ್ವಾ ನಿಮಗೆ? ಬಾ, ನಮ್ಮ ಅಪ್ಪನ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಶಂಭು ಬಾ ನನ್ನ ಜೊತೆ ಬಾ. ಒಳ್ಳೆ ಫ್ಯಾಮಿಲಿ. ಏನಂತಮ್ಮ? ಒಳ್ಳೆ ಫ್ಯಾಮಿಲಿ ಎಂದೆ ಸರ್? ಓ ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದೀನಿ ಬೇಬಿ. ಅಲ್ಲೇನಾದ್ರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂತ ಗೊತ್ತಾಯ್ತು, ಪಟ್ ಅಂತ ಊರೇ ಬಿಟ್ಬಿಡ್ತೀನಿ ಅಷ್ಟೇ. ಓ ಮೈ ಗಾಡ್, ನೀವು ಯಾಕೆ ಹೀಗೆ ಭಯ ಪಡ್ಕೊತಿದ್ದೀರಾ ಅಮ್ಮಮ್ಮ? ಲೆನ್ಸ್ ಹಾಕ್ಸಿದೀವಲ್ಲ, ಏನೂ ಆಗಿರಲ್ಲ. ನೀವು ನನ್ನನ್ನು ಭಯ ಪಡಿಸ್ತಿದ್ದೀರಾ. ಅಮ್ಮಮ್ಮ, ತಾರಾ ಆಂಟಿ ಕಾಲ್ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಹಲೋ ಆಂಟಿ. ಅನಿಕಾ, ಯಾರವಳು? ಆಂಟಿ, ಅವಳು ನಿಜವಾಗ್ಲೂ ಕಮಲಿನೇನಾ? ಅವಳು ಆಡ್ತಿರೋದೆಲ್ಲ ಬೇರೆ ತರಾನೇ ಇದೆ. ನಿನ್ನೆ ತನಕ ನನ್ನ ಮಗನಿಗೆ ವೈಬು ಮಣ್ಣು ಮಸಿ ಅಂತ ಅವಳ ಮೇಲೆ ಡೌಟ್ ಇತ್ತು. ಇವತ್ ನೋಡಿದ್ರೆ ಅವಳೇ ಕಮಲಿ ಅಂತ ತಪ್ಕೊಂಡು ನಿಂತಿದ್ದಾನೆ. ವಾ, ಸದ್ಯ. ಏನು ಸದ್ಯನಾ? ಅದು ಸತ್ಯ ಆಂಟಿ, ಸತ್ಯ ಅಂದೆ. ಅವಳೇ ಕಮಲಿ ಅನ್ನೋದು ಸತ್ಯ. ನಿಜ ಹೇಳೋ ಅನಿಕಾ, ನನ್ನ ಮಗನ ಹತ್ರ ಯಾರೇ ಕ್ಲೋಸ್ ಆಗಿದ್ರು ನೀನ್ ಸಹಿಸಲ್ಲ, ಅವಳನ್ನ ದ್ವೇಷಿಸ್ತೀಯ. ಅಂಥದ್ರಲ್ಲಿ ಇವಳು ನನ್ನ ಮಗನ ಜೊತೆ ಇಷ್ಟು ಕ್ಲೋಸ್ ಆಗಿದ್ರು ನೀನ್ ಖುಷಿಯಾಗಿದ್ಯಾ? ಯಾಕೆ? ನನಗೆ ನಿಜ ಗೊತ್ತಾಗ್ಬೇಕು. ಆಂಟಿ, ವೈ ಡೋಂಟ್ ಯು ಜಸ್ಟ್ ರಿಲ್ಯಾಕ್ಸ್ ಆಂಟಿ. ಆಗ್ಲೇ ನಿಮ್ಮ ಹತ್ರ ಒಂದು ಚಿಕ್ಕ ಹೆಲ್ಪ್ ಕೇಳಿದೆ ನಾನು, ನನ್ನ ಅಕ್ಕನ ನೋಡ್ಕೊಳ್ಳಿ ಅಂತ. ಅದಕ್ಕೆ ಆಗಲ್ಲ ಅಂದ್ರಿ. ಸೊ ಈಗ ಯಾಕೆ ನಾನು ಇದನ್ನೆಲ್ಲ ಹೇಳ್ಬೇಕು ನಿಮ್ಗೆ? ಅನಿಕಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ತಾನೇ? ಗೊತ್ತಿದೆ ಆಂಟಿ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀನಿ. ಹಾಗಿದ್ರೆ ಇದ್ರಲ್ಲಿ ನಿಂದೆ ಏನೋ ಕೈವಾಡ ಇದೆ. ಇಲ್ಲ ಅಂದರೆ ನೀವು ನಂಬಲ್ಲ, ಬೇಕಾದರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಅಮ್ಮಮ್ಮ, ಆ ಕಳ್ಳಿ ಟೆಸ್ಟಲ್ಲಿ ಪಾಸ್ ಆಗಿದ್ದಾಳೆ. ಅಯ್ಯಯ್ಯೋ ಅಣ್ಣ, ಇವಳೇನಾ? ಏನಣ್ಣ ಇದು?
ನಾನು ಹೇಳ್ದಂಗೆ ಆಗೋಯ್ತು. ರಚನಾ, ಗಾಡಿ ನಾನೇ ಬಿಡ್ತೀನಿ, ನೀನು ಆರಾಮಾಗಿ ಹಿಂದೆ ಕುತ್ಕೋ. ಓಕೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ಏನ್ ರಿಷಿ, ಕಮಲಿನ ಅಷ್ಟು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮ ಕಮಲಿಯಿಂದ ನಿನಗೇನು ತೊಂದರೆ ಆಗಲಿಲ್ಲ ತಾನೆ? ಏನೇ ಏನಾಯ್ತು? ಎಲ್ಲ ಓಕೆ ತಾನೆ? ನೋ ವರೀಸ್, ಅಂಥದ್ದೇನೂ ಆಗಿಲ್ಲ. ಬಟ್ ವೈ ರಿಷಿ, ಯಾಕೆ ಹಾಗೆ ಕರ್ಕೊಂಡು ಹೋದೆ? ಅರೆ, ನನ್ನ ಹುಡುಗಿನ ಕರ್ಕೊಂಡು ಹೋಗ್ಬಾರ್ದು ಅನಿಕಾ? ಆದರೆ ಇವಳು ನನ್ನ ಅಕ್ಕನೂ ಕೂಡ ರಿಷಿ. ಸೊ ಹೈ, ನಾನ್ ನಿನ್ಗಕ್ಕನ? ಅಯ್ಯೋ, ಇದೇನಮ್ಮ ಹೀಗೆ ಕೇಳ್ತಾ ಇದ್ಯಾ? ಹಾ, ಹಂಗಂದ್ರೆ ಇನ್ಮೇಲೆ ನೀನ್ ನನ್ನ ಅಕ್ಕ ಅಂತಾನೆ ಕರಿ, ಆಯ್ತಾ? ನನ್ನ ಕಮಲಿ ಅವ್ರ ಗುಣದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗಿರ್ಬೋದು, ಆದರೆ ಇವರೇ ನನ್ನ ಕಮಲಿ ಅನ್ನೋದ್ರಲ್ಲಿ ಯಾವುದೇ ಡೌಟು ಇಲ್ಲ. ಯಾಕೆ, ಏನಾಯ್ತು? ಖುಷಿಗಪ್ಪ, ಖುಷಿಗೆ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಬಾಯ್ ಕಮಲಿ ಅವರೇ. ಮೇಸ್ಟ್ರೆ, ಸ್ವಲ್ಪ ಹೊತ್ತು ಇದ್ದೋಗ್ಬೋದಲ್ಲ? ಅಯ್ಯೋ ಪಾಪ ರಿಷಿಗದ್ ಏನ್ ಕೆಲಸ ಇರುತ್ತೋ ಏನೋ, ಹೋಗ್ಲಿ ಬಿಡಮ್ಮ. ಸ್ವಲ್ಪ ಕಾಫಿನಾದ್ರೂ ಕುಟ್ಕೊಂಡೋಗಿ ಸರ್. ಏನು ಏನಂದ್ರಿ? ಕಾಫಿ ಕುಟ್ಕೊಂಡೋಗಿ ಅಂದೆ. ಕಮಲಿ ಅವರೇ, ನೀವು ಕೇಳಿದ್ಮೇಲೆ ಕಾಫಿ ಕುಡಿದೇ ಹೋಗ್ತೀನಾ? ಕುಡಿದೇ ಹೋಗ್ತೀನಿ. ದ ಸ್ಪೆಷಲ್ ಕಮಲಿ ಕಾಫಿ. ಅದು ರಿಷಿ, ಪಾಪ ಅವಳ ತಲೆಗೆ ಪೆಟ್ಟು ಬಿದ್ದಿದೆಯಲ್ಲ, ಹಾಗಾಗಿ ಒಂದೊಂದ್ಸರಿ ಒಂದೊಂದ್ ಥರ ಮಾತಾಡ್ತಾಳೆ. ನೀನು ಕೆಲಸ ಇದ್ರೆ ಹೋಗಪ್ಪ ನೀನು. ಅರೆ, ಕಮಲಿ ಅವರು ತನ್ನ ಕೈಯಾರೆ ಕಾಫಿ ಮಾಡ್ಕೊಂಬರ್ತಿದ್ದಾರೆ, ಅದನ್ನ ಕುಡಿಯೋದಕ್ಕಿಂತ ಬೇರೆ ದೊಡ್ಡ ಕೆಲಸ ಏನಿದೆ? ಇಲ್ಲೇ ಇದ್ದು ಕುಡಿದು ಹೋಗ್ತೀನಿ. ಹೌದು, ನೀವಿಬ್ರು ಯಾಕೆ ಒಂಥರ ಇದ್ದೀರಾ? ಇಲ್ಲಪ್ಪ, ಹಾಗೇನೂ ಇಲ್ಲ. ಅಯ್ಯೋ, ಹಾಗೇನು ಇಲ್ಲಪ್ಪ ರಿಷಿ, ನಮ್ಮ ಕಮಲಿ ಹೀಗೆಲ್ಲ ಆಡ್ತಿರ್ಲಿಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ. ಅವ್ರು ಮುಂಚೆ ಹೀಗೆ ಇದ್ದಿದ್ದು, ಆದರೆ ಈಗ ಮತ್ತಷ್ಟು ಇಷ್ಟ ಆಗ್ತಿದ್ದಾರೆ. ರಿಷಿ ಕೂತ್ಕೊಪ್ಪ, ಕಾಫಿ ಬಂದ್ಬಿಡುತ್ತೆ ಇನ್ನೇನು.
ಇದೆಯಾ? ನಿನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗ್ದಿರೋ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತೀಯಲ್ಲ. ಅಣ್ಣ ಬಂದಿದ್ದೀನಿ, ಈ ಅಮರಣ್ಣ ಬಂದಿದ್ದೀನಿ, ಒಂದೇ ಒಂದು ಮಾತು ಆಡದೆ ಶಿಸ್ತಾಗಿ ಕೂತಿದ್ಯಲ್ಲ. ಕರ್ಮ, ನಿನ್ ತಲೆಯಲ್ಲಿ ಅದೇನು ಓಡ್ತಾ ಇದೆಯೋ ಯಾರಿಗ್ ಗೊತ್ತು. ಆದ್ರೆ ನನ್ನ ತಲೆಯಲ್ಲಿ ಮಾತ್ರ ಏನೋ ಒಂದು ಓಡ್ತಾ ಇದೆ. ತಲೆಯಲ್ಲಿ ಮಾತ್ರ ಅಲ್ಲ, ನನ್ನ ತಲೆಯಲ್ಲಿ, ಎದೆಲಿ, ಎಲ್ಲ ಕಡೆ ನಮ್ಮ ಹುಡುಗಿ ಪಿಕ್ಚರೇ ಓಡ್ತಾ ಇದೆ. ಏನ್ ಹಂಗ್ ನೋಡ್ತಾ ಇದ್ಯಾ? ಅದೇ ಮೊನ್ನೆ ಹೇಳಿದ್ನಲ್ಲ, ನನಗೊಂದು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಅದೇ ಹುಡುಗಿ. ಲೇ ಅಂಬಿ, ಏನೇ ಆಗಿದೆ ನಿಂಗೆ? ಅಲ್ಲಿ ಕಿಸ್ಕೊಂಡು ಕಾಫಿ ಕುಡೀರಿ ಬನ್ನಿ ಅಂತ ಕರಿತಿದ್ಯಾ? ಮೇಷ್ಟ್ರು ಪಾಡಗ್ ಮೇಷ್ಟ್ರು ಹೋಗ್ತಿದ್ರು ತಾನೆ, ನಿನ್ಗೇನ್ ಕಷ್ಟ? ಹೌದು, ಮೇಷ್ಟ್ರು ಹೋದ್ರೆ ನನಗೇನು ಕಷ್ಟ? ಛೆ, ನೋ ಚಾನ್ಸೇ ಇಲ್ಲ. ಕೇಳಿರೋ ಪಾಪಕ್ಕೆ ಕಾಫಿ ಮಾಡ್ಕೊಡ್ತೀನಿ, ಕುಟ್ಕೊಂಡು ಹೊರಟೋಗ್ಲಿ. ಹೌದು, ಕಾಫಿ ಹೆಂಗೆ ಮಾಡೋದು? ಲೈಫಲ್ಲಿ ಅಡುಗೆ ಮನೆಗೆ ಖಾಲಿ ಇಟ್ಟಿಲ್ಲ. ಏನಪ್ಪ ಇದು ಕರ್ಮ? ಹೆಂಗಪ್ಪ ಮಾಡೋದು? ಏಯ್, ಏನೇ ನಿಂದು ರಿಷಿ ಜೊತೆ ಚಲ್ಲಾಟ? ಅಯ್ಯ ನಿನ್ನಲ್ಲೇ ತಲೆಗೆಲ್ಲ ಹೊಡೆಯೋದು ಇಟ್ಕೋಬೇಡ. ಏನೋ ಮೂಡ್ ಚೆನ್ನಾಗಿದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಕೈ ಮುರಿದು ಬ್ಯಾಟಿಂಗ್ ಆಡ್ಬಿಡ್ತೀನಿ. ಅವನ ಬಾಡಿಗೆ ಹೋಗ್ತಿದ್ದ ತಾನೆ, ನೀನೇನು ಕಾಫಿ ಕೇಳೋದು? ನೀನೇ ಕಮ್ಮಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದ್ರಲ್ಲೂ ಕೈ ಇಟ್ಕೊಂಡ್ಬರ್ತಿದ್ಯಲ್ಲ. ಅಯ್ಯ, ಅದ್ಯಾಕೆ ಅಷ್ಟೊಂದು ಹುರ್ಕೊಂತೀಯ? ನಾನೇನು ಕಮ್ಮಿ ಅಲ್ಲ, ಅಂಬಿನೇ. ಏನೋ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿ ಅಂತ ಹಂಗೆ ಕೇಳಿದೆ. ಇವಾಗ ನಂಗೆ ಕಾಫಿ ಮಾಡೋಕೆ ಬರಲ್ಲ, ನೀನೇ ಹೇಳ್ಕೊಡು. ಇನ್ಯಾವತ್ತೂ ರಿಷಿ ಇವಳ ಕೈಯಲ್ಲಿ ಕಾಫಿ ಕುಡಿಬಾರ್ದು. ಹಾಗೆ ಮಾಡ್ತೀನಿ, ಕಾಫಿಗೆ ಉಪ್ಪು ಹಾಕಿ ಕೊಡ್ತೀನಿ. ಅದ್ರೇನ್ ಮಾಡೋದು? ಅವಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಈ ಹುಡುಗಿರ ಮನಸ್ಸಲ್ಲಿ ಹೆಂಗ್ ಜಾಗ ಹಿಡಿಯೋದು ಅಂತ ಸಿಕ್ಕಾಪಟ್ಟೆ ಟ್ರೈನಿಂಗ್ ತಗೋಬೇಕಂಬಿ ನಾನು. ಟ್ರೈನಿಂಗ್ ಬೇಕೇ ಬೇಕು. ನಿನ್ನ ಹತ್ರ ಹೇಳಿಸ್ಕೊಳ್ಳೋಣ ಅಂದ್ರೆ ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಆದ್ರೆ ಅಂಬಿ, ನಮ್ಮ ಹುಡುಗಿ ಜೊತೆ ಅದ್ಯಾವನೋ ಸೊಣಕ್ಲು ಕಡ್ಡಿ ನನ್ನ ಮಗ ಓಡಾಡ್ತಾವನೆ. ಅವರಿಬ್ಬರ ಮಧ್ಯೆ ಏನಾದ್ರೂ ಲವ್ ಗಿವ್ ನಡೀತಾ ಇದೆಯಾ ಅನ್ನೋದೇ ನನಗೆ ಡೌಟು ಅಂಬಿ. ತಂಗ್ಯವ, ಲವ್ ಬಗ್ಗೆ ನಿನಗೇನು ಅನ್ಸುತ್ತೆ? ಅಂಬಿ, ಎಲ್ಲೇ ಕಳ್ದೋದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ
ಕೈಲಿರೋ ಹೂಗಳು ಕಣ್ಣಲ್ಲಿ ಅರಳ್ತಾವೆ. ಮುದ್ದು ನೋಡ್ರಪ್ಪ, ನೋಡ್ರ ನನ್ನ ತಂಗಿ ನಗ್ತಾವಳೆ. ನಿಜ ಅಲ್ವಾ ಅಂಬಿ? ನಿಜ ತಾನೆ? ನೀನ್ ಯಾರನ್ನೋ ಇಷ್ಟಪಡ್ತಿದ್ಯಾ ತಾನೆ? ಬಾರೆ ಬಾ, ಯಾವನವನು ನನ್ನ ತಂಗಿ ಮನ್ಸಿನ ಕದ್ದವನು? ನೋಡಂಬಿ, ನಾನು ಲವ್ ಮಾಡಿರ್ಲಿ ಬಿಡ್ಲಿ, ಆದ್ರೆ ನಿನ್ನ ಮದುವೆ ಆಗೋ ತನಕ ನಾನಂತೂ ಮದುವೆ ಆಗಲ್ಲವಾ? ಹೇಳಿ ಅಂಬಿ, ಯಾರ್ಯಾವನು ನಿಮ್ಮ ಹುಡುಗ? ಎಷ್ಟೇ ಕಿಲೋಮೀಟರ್ ದೂರದಲ್ಲಿ ಇದ್ರು ಎಳ್ಕೊಂಬ ನಿನ್ ಕುತ್ಕ ತಾಳಿ ಕಟ್ಸಿಬಿಡದೆ? ಹೇಳ ಯಾರವನು? ರಿಷಿ ಸರ್. ಇದೊಂದು ಹೆಸರು ಮಾತ್ರ ಪದೇ ಪದೇ ಬಡ್ಕೋತಾನೆ ಇರ್ತೀಯ. ಯಾವನವನು ರಿಷಿ ಸರ್? ಅವನೇ ನಾನು ನಿಮ್ಮ ಹುಡುಗ? ದಡ್ಡ ಅಂಬಿ ನಾನು. ಮಗಂದು ಈಗ ಅರ್ಥ ಆಯ್ತಾ ಇದ್ ನೋಡಂಗೆ. ಅಮ್ಮವರು ಲವ್ಗೆ ಬಿದ್ದ ಮೇಲೆ ಹಿಂಗೆ ಮೆಂಟ್ಲಾಗಿರೋದು. ನಾನು ನಿಂಗೆ ಹೇಳ್ಕೊಡ್ತೀನಿ, ನೀನು ಅದೇ ಥರ ಮಾಡು. ಓಕೆ, ಕಮ್ ದ ಸೈಡ್. ತಗೋ, ಮಿಲ್ಕನ್ನ ಹಾಕಿ ಬಾಯ್ಲ್ ಮಾಡು. ಒಂದು ನಿಮಿಷ. ಓಹ್, ಇದನ್ನು ಯೂಸ್ ಮಾಡು. ಯಾವ್ದಲ್ಲಾದ್ರೂ ಓಪನ್ ತಾನೇ ಆಗೋದು. ಹಾಂ, ಸಾಕು ಸಾಕು ಸಾಕು. ಈಗ ಸಕ್ಕರೆ 2 ಟೀಸ್ಪೂನ್ಸ್ ಆ್ಯಡ್ ಮಾಡು. ಎರಡು. ಇನ್ನೊಂದು. ಶುಗರ್ ಬಂದ್ಬಿಡುತ್ತೆ. ಅಲ್ಲ, ಸ್ವೀಟ್ ಆಗಿರುತ್ತೆ. ಹೇಗೋ ಕಾಫಿ ಪುಡಿ. ಡನ್. ಗುಡ್. ಬಾಯ್ಲ್ ಆಗಲಿ. ಕಾಫಿ ರೆಡಿ. ತಗೋ. ಅಮ್ಮಿ, ಟ್ರೇ ಅದು ನೀನೇ ಇಟ್ಕೋ, ನಾವು ಪಕ್ಕಾ ಲೋಕಲ್. ಏನೇನು ಉಳಿತಾ ಇದೆಯಾ? ಮೇಷ್ಟ್ರೇ, ಕಾಫಿ ಬಂತು, ಕಾಫಿ ಬಂತು. ಅಯ್ಯೋ, ನೀನು ಯಾವತ್ತೂ ಕಾಫಿನೇ ಕೊಡ್ತಿಲ್ವೇನಪ್ಪ? ಈ ಕಾಫಿ ಯಾವತ್ತೂ ಕುಡ್ದಿಲ್ಲ. ಇದು ಸಖತ್ ಸ್ಪೆಷಲ್ ಕಾಮಿನಿ ಅವರೇ. ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಕಾಫಿ ಕೊಡೋದ್ರಲ್ಲಿ ಇಷ್ಟೊಂದು ಮಜಾ ಇದೆಯಲ್ಲ, ಇದು ಕಾಫಿಯಿಂದನಾ ಅಥವಾ ಮೇಷ್ಟ್ರಿಂದನಾ? ಬೇಬಿ, ಯಾಕೋ ಇವಳು ನಿನ್ನನ್ನೇ ಓವರ್ಟೇಕ್ ಮಾಡೋ ಥರ ಕಾಣಿಸ್ತಾ ಇದೆ. ವೇಟ್ ಆ್ಯಂಡ್ ವಾಚ್ ಅಮ್ಮಮ್ಮ, ಈಗಿದೆ ಮಜಾ. ಕುಡೀರಿ ಮೇಷ್ಟ್ರೇ.